ಆದರೆ ಅದೇ ಕಾಲಕ್ಕೆ ನಾವು ದೊಡ್ಡ ಮನಸ್ಸನ್ನು ಮಾಡಬೇಕಲ್ಲ ಇಲ್ಲೇ ಇದ್ದವ್ರೊಂದಿಗೆ ಆ ಮನಸ್ಸನ್ನು ಬೆಳೆಸುವಂಥ ಪರಿಸ್ಥಿತಿ ಅಂಥ ಸ್ಥಿತಿಯನ್ನು ನಾವು ಯಾಕೆ ಮಾಡ್ತಾ ಇಲ್ಲ ಅಂತ. ಬಟ್ಟೆಗೆ ಇದ್ದು ಗಟ್ಟೆಗೆ ಒಳ್ಳೆಯ ವಿಚಾರ, ಆದರೆ ಬುಲ್ಡೋಜರ್ ಯಾಕೆ ಬಳಸ್ತಾರೆ? ಅತಿಕ್ರಮಣ ಕೇವಲ ಮುಸಲ್ಮಾನರಷ್ಟೇ ಮಾಡಿದ್ದಾರೆ ಜಾಗಗಳಿಗೆ, ಹಿಂದೂಗಳು ಮನೆ ಕಟ್ಟುವಲ್ಲಿ ಮಾಡಿರುವ ಅತಿಕ್ರಮಣ ಈ ದೇಶ ತುಂಬ ಎಲ್ಲ ಹೆಚ್ಚು ಕಡಿಮೆ 80 to 90% ಯಾರೋ ಮನೆ ಕಟ್ಟಲಿ ಏನೋ ಮಾಡಿ ಒಂದಿಲ್ಲ ತಪ್ಪಾಗೇ ಇರ್ತದೆ. ಪ್ರಾಮಾಣಿಕವಾಗಿ ಏನೋ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಪ್ರಸಂಗ ಈ ದೇಶದಲ್ಲಿದೆ, ಎಲ್ಲ ಕಡೆಯೂ ಇಡೀ ವಿಶ್ವ ತುಂಬ ಹೋದ್ರೆ ಇದು ಸಿಗ್ತದೆ ನಿಮಗೆ. ಅಂದಾಗ ಕೇವಲ ಮುಸಲ್ಮಾನ್ ಟಾರ್ಗೆಟ್ ಮಾಡಿ ಬುಲ್ಡೋಜರ್ ಮಾಡೋದು, JCB ಉಪಯೋಗ ಮಾಡೋದು, ಮತ್ತೇನೋ ಮಾಡೋದು ಮಾಡಿದಾಗ ನಮ್ಮಲ್ಲಿ ಪ್ರೀತಿ ವಿಶ್ವಾಸ ಹುಟ್ಟಂದ್ರೆ ಹೆಂಗೆ ಹುಡ್ತದ? ಇವತ್ತು ನೋಡ್ರಿ ನೀವು ಸಹಜವಾಗಿ ಇವತ್ತು ವಿಶೇಷವಾಗಿ ಮುಸ್ಲಿಮ್ ಟಾರ್ಗೆಟ್ ಮಾಡಿ ನೀವು ಮಾತಾಡೋ ಸಂದರ್ಭದಲ್ಲೇ ಇವತ್ತು ಮೊದಲು ನಡಕ್ಕೂ ಅವರು ನಮಗೆ ಒಂದು ಹೊಂದಾಣಿಕೆ ಮಾಡಿಕೊಂಡು ಏನೋ ಹಿಂದೂಗಳಿಗೆ ಸೀರೆ ಉಟ್ಕೊಳ್ಳೋದು ಮಾಡೋದು ಮತ್ತೇನೋ ಮಾಡೋದು ಮಾಡ್ತಾಯಿದ್ರು ಹೆಣ್ಮಕ್ಳು. ಇವತ್ತು ಅವರು ಬುರ್ಗಾಕ್ ಮಾಡಿ ಹಿಡಿದು ನೋಡ್ತಾಯಿದ್ರು, ಎಲ್ಲಿ ನೋಡಿದ್ರೆ ಬುರ್ಗಾಕ್ ಮಾಡಿ. ಯಾಕಂದ್ರೆ ಅವ್ರಿಗೆ ಭಯ ಹುಟ್ಟಿಸ್ಬಿಟ್ಟಿವಿ ನಾವು ಸಮಾಜದಲ್ಲೇ. ಅದಕ್ಕಿಂತಲೂ ಇವತ್ತು ನಾವು ವೈಚಾರಿಕವಾಗಿ ನಮ್ಮ ಸಮಾಜನ ಕಟ್ಟಬೇಕಾಗ್ಯದ. ಆ ದಿಸೆಯಲ್ಲೇ ನಮಗೆಲ್ಲರೂ ಶಿಕ್ಷಣ ಕೊಡಿಸುವಂಥ ಕೆಲಸವನ್ನು ಯಾಕೆ ಮಾಡ್ತಾ ಇಲ್ಲ? ನಾನು ಮತ್ತೊಮ್ಮೆ ಕೇಳುವಂಥ ವಿಷಯ ಆಗಿದೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಹೈಯರ್ ಎಜುಕೇಷನ್ನ ಫ್ರೀಯಾಗಿ ಸಿಕ್ತಪ್ಪ ಅಂತ ಪ್ರತಿಯೊಂದು ಮಗುವಿಗೂ ಅವ್ನ ಮನಸ್ಸು ವ್ಯಾಸ್ಟ್ ಆಗಿ ದೊಡ್ಡದಾಗ್ತದೆ, ಒಳ್ಳೆ ಚಿಂತನೆ ಬರ್ತದೆ. ಅದನ್ನು ಮಾಡಲಾರ್ದ ನಾವು ಶಿಕ್ಷಣಕ್ಕೆ ಮಹತ್ವ ಕೊಡ್ತಾ ಇಲ್ಲ, ಆರೋಗ್ಯಕ್ಕೆ ಮಹತ್ವ ಕೊಡ್ತಾ ಇಲ್ಲ. ಇದು ಎದ್ದ ತಕ್ಷಣ ಇದೆ ಈ ಜಾತಿ ಅವ ಈ ಜಾತಿಗೆ ಈ ಅಂತರ್ಜಾತಿ ಮರ್ಯಾದಾ ಹತ್ಯೆ ಅಂತ ಹೇಳೋದು ಇದೆಲ್ಲ ಯಾಕೆ ಇವತ್ತು ಆಗ್ತಾ ಇದ್ದಾವೆ ಅಂದ್ರೆ ನಮ್ಮ ಮಧ್ಯದಲ್ಲಿದ್ದಂಥ ನಮ್ಮ ಮನಸ್ಸಲ್ಲಿದ್ದಂಥ ಸಣ್ಣ ಮನಸ್ಸುಗಳು ಇವೆಲ್ಲ ಕೆಲಸ ಮಾಡಿಸ್ತಾ ಇದ್ದಾವೆ. ಇದನ್ನು ತೆಗೆಸುವಂಥ ಕೆಲಸ ಈ 12 ವರ್ಷದಲ್ಲಿ ಏನು ಮಾಡಿದಿರಿ ಅಂತೇಳಿ ಅದಕ್ಕಿರೋ ದಾರಿ ಒಂದು ಶಿಕ್ಷಣ. ಅಂಬೇಡ್ಕರ್ ಹೇಳಿದ್ದು ಅದ ಶಿಕ್ಷಣ, ಮಹಾತ್ಮ ಗಾಂಧಿಯವರು ಹೇಳಿದ್ದು ಶಿಕ್ಷಣ. ಎಲ್ಲರಿಗೂ ಫ್ರೀ ಶಿಕ್ಷಣ ಕೊಡಿಸುವಂಥ ಕೆಲಸ ಯಾಕೆ ಮಾಡಿಲ್ಲ? ಇವತ್ತು ನೋಡ್ರಿ ಒಂದು ಸದನದ ಚರ್ಚೆ ಆಯಿತು. ಚರ್ಚೆದೊಳಗೆ ನಮ್ಮ ಸುನೀಲ್ ಕುಮಾರ್ ಅವರು ಹೇಳಿದರು ನಮ್ಮ ಬಜೆಟಲ್ಲಿ 14% ಗ್ಯಾರಂಟಿ ಕೊಟ್ಟಿರಿ ಅಂತೇಳಿ. ಹೌದು, ಗ್ಯಾರಂಟಿಯಿಂದ ಹೆಣ್ಮಕ್ಳು ಬಡ ಹೆಣ್ಮಕ್ಳು ಹೋಗ್ತಾ ಇದ್ದಾರೆ, ಅಡ್ಡಾಡ್ತಾ ಇದ್ದಾರೆ, ಏನೋ ಉದ್ಯೋಗ ಮಾಡ್ತಾ ಇದ್ದಾರೆ, ದುಡ್ಡು ಉಳಿತಾ ಇದೆ 1-2 ರೂಪಾಯಿ ಅವರಿಗೆ. ಅದೇ ಕಾಲಕ್ಕೆ 2,000 ರೂಪಾಯಿ ಕೊಡೋದು ಅದು ಇಲ್ಲಿ ಅನುಕೂಲ ಆಗಿದೆ. ಆದರೆ ಅದೇ ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲಲ್ಲ. ಉದ್ಯೋಗ ಸೃಷ್ಟಿ ಮಾಡ್ಬೇಕಲ್ಲ. ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಏನು ಮಾಡಿದ್ರಿ ಇಲ್ಲಿವರೆಗೆ? ಇವೆಲ್ಲನೂ ನಾವು ಇವತ್ತು ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ. ಮೋದಿಜಿಯವರು ಇವತ್ತು ಕೋವಿಡ್ ಪ್ರಸಂಗದ ಹೆಂಗೆ ಎದುರು ಶಕ್ತಿ ಉಳಿದಿಲ್ಲ ಇವತ್ತು ಜನಕ್ಕೆ. ಯಾಕಂದ್ರೆ ಮಾರ್ಕೆಟ್